ಪ್ರಾರ್ಥನಾ ಅವರೇ, ಅದೆಷ್ಟು ತೂಕ ಇದೀರಿ ನೀವು? ನೋಡಕ್ ಮಾತ್ರ ಸಣ್ಣಗಿದ್ದೀರಾ, ಬೋನ್ ವೇಟ್ ಜಾಸ್ತಿ ಇದೆ ಅನ್ಸುತ್ತೆ. ಇಷ್ಟೇನಾ ನಿಮ್ ಪವರು? ಇಷ್ಟಕ್ಕೆ ಸುಸ್ತಾದ್ರೆ ಹೇಗೆ? ಜೀವನದಲ್ಲಿ ಎಷ್ಟು ಹೊತ್ಕೊಂಡು ಓಡಾಡ್ಬೇಕು ನನ್ನ? ನೀವು ಹೂ ಅಂದ್ರೆ ಇಡೀ ಜೀವನ ಪೂರ್ತಿ ನಿಮ್ಮನ್ನು ಹೊತ್ಕೊಂಡೆ ತಿರ್ಗಾಡ್ತೀನಿ. ಥ್ಯಾಂಕ್ಸ್ ಯುವ. ಅಲ್ಲಿಂದ ಇಲ್ಲಿ ತನಕ ಕಾಲ್ ನೆಲಕ್ಕೆ ಟಚ್ ಆಗದಾರಂಗೆ ಕರ್ಕೊಂಬಂದಿದ್ದೀನಿ. ಇಷ್ಟು ಸಿಂಪಲ್ ಆಗಿ ಥ್ಯಾಂಕ್ಸ್ ಹೇಳ್ತೀರಾ? ಹೌದು, ಸಿಂಪಲ್ಲೇ. ಏನೀಗ? ಸರಿ ಬಿಡಿ. ಯುವ, ಎಲ್ಲಿ ಹೋಗ್ತಿದ್ದೀರಾ? ನೀವಿಲ್ಲೇ ಮಲ್ಗಿ, ನಾನು ಕೆಳಗೆ ಮಲ್ಕೋತೀನಿ. ಅಯ್ಯೋ ಬೇಡಪ್ಪ ಬೇಡ. ಹೆಂಡತಿ ಮೇಲ್ ಮಲ್ಗಿ ಗಂಡ ಕೆಳಗ್ ಮಲಗಿದ್ರೆ ಯಾರಾದ್ರೂ ಒಪ್ತಾರಾ? ನೀವಲ್ಲಿ ಮಲ್ಗೋದೆಲ್ಲ ಬೇಡ, ಬನ್ನಿ ಇಲ್ಲೇ ಪಕ್ಕದಲ್ಲಿ ಮಲ್ಗಿ. ಅಯ್ಯೋ ಅಮ್ಮ ತಾಯಿ, ಬೇಡವೇ ಬೇಡ. ನಾನಿಲ್ಲಿ ಸಂಸಾರಿ ಆಗೋಣ ಅಂತ ಬಂದ ತಕ್ಷಣ ನೀವು ನನ್ನ ಟೆಂಪ್ರವರಿ ಸನ್ಯಾಸಿಯನ್ನಾಗಿ ಮಾಡಿಬಿಟ್ರಿ. ಈಗ ಮತ್ತೆ ಈಗ ಕಳಿಸಿದ್ರೆ ನೋ, ನೀವಾಗ ನೀವೇ ಒಪ್ಪೋ ತನಕ ನಾನು ಸಂಸಾರಿ ಆಗೋದಿಲ್ಲ. ಹಲೋ, ಅದೆಲ್ಲ ನಾನು ಹೇಳಿದ್ದು. ಸುಮ್ಮನೆ ಬಂದ್ ಮಲಗಿ ಅಂತ ಹೇಳ್ದೆ. ಯಾಕೆ? ನಿಮ್ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ಓ, ಇದು ನಂಬಿಕೆ ಪ್ರಶ್ನೆ ಅಲ್ಲ. ಗಂಡ ಹೆಂಡತಿ ಮಧ್ಯೆ, ಅದು ಈ ವಿಚಾರದಲ್ಲಿ ನಂಬಿಕೆ ಅಪನಂಬಿಕೆ ಅಂತೆಲ್ಲ ಬರಲೇಬಾರ್ದು. ನಮ್ಮ ಒಪ್ಪಂದದ ಪ್ರಕಾರ ನಮ್ಮ ಮನಸ್ಸು ಎಷ್ಟೇ ಹಿಡಿತದಲ್ಲಿದ್ರು, ಗಂಡ ಅಂತ ನಾನು, ಹೆಂಡತಿ ಅಂತ ನೀವು ಸಣ್ಣ ಸಲಿಗೆನೂ ತಗೋಬಾರ್ದು. ಪರಿಸ್ಥಿತಿ ಯಾವಾಗಲೂ ನಮ್ಮ ಕೈಲೇ ಇರಲ್ಲ ಅಲ್ವಾ? ಅದಕ್ಕೆ ಈ ಸೇಫ್ಟಿ ಮೆಜರ್ಸು. ಆದರೆ ಒಂದಂತೂ ಸತ್ಯ ಪ್ರಾರ್ಥನಾ, ನೀವು ಈ ವಿಷಯದಲ್ಲಿ ಮುಂದುವರಿಯೋವರೆಗೂ ನಾನು ಈ ವಿಷಯದಲ್ಲಿ ಮುಂದುವರಿಯಲ್ಲ. ಯುವ, ಕಾಣಿಯಾಗಿರುವೆ ನಾನು, ಎದುರಲಿ ಕಾಣುತ್ತಿರುವಾಗ ನೀನು ಗಾಯಕ್ಕೆ ಕುಡಿ ನೋಟ ಸಾಕು ಮಾಯಿಸೋ, ಒಡನಾಟ ಬೇಕು. ನಂಗೆ ನಿಮ್ಮ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಪ್ಲೀಸ್ ಇಲ್ಲೇ ಮಲಗಿ. ಸರಿ. ಮನಸ್ಸಿನ ಪರಿಚಯ, ಕನಸಿನ ವಿನಿಮಯ, ಮೆಲ್ಲಗೆ ನಡೆದಿದೆ ಕಾಣಲಾರೆ. ನಾನೋಡು ಹೀಗಾದೆ ನೀ ಬಂದ ತರುವಾಯ, ನೀ ಹೀಗೆ ಕಾಡಿದರೆ ನಾನಂತೂ ನಿರುಪಾಯ. ರೀ ಪ್ರಾರ್ಥನಾ, ಇವತ್ತು ನಮ್ಮಿಬ್ಬರನ್ನ ಈ ಸಂಕಷ್ಟದಿಂದ ಕಾಪಾಡ್ಕೊಳ್ಳೋಕೆ ನನ್ನ ಹತ್ರ ಒಂದು ಅಸ್ತ್ರ ಇದೆ. ಏನು? ರಾತ್ರಿ ಪೂರ್ತಿ ಭಜನೆ ಹಾಕೊಂಡ್ಬಿಡ್ತೀನಿ. ನಗಿ ನಗಿ. ನೀವು ಮನ್ಸು ಮಾಡಿದ್ರೆ ನಾವಿಬ್ರು ಒಟ್ಟಿಗೆ ನಗ್ಬೋದಿತ್ತು, ಆದ್ರೆ ನೀವು ಮಾತ್ರ ಈಗ ನಗ್ತಿದ್ದೀರಾ. ಆದ್ರೆ ನಾನು ನಿಮ್ಮ ಕಣ್ಣು ಕಾಣದೇ ಇರೋ ಹಾಗೆ ಅಳ್ತಿದ್ದೀನಿ ಒಳಗೆ.
ಬೆಕ್ಕಕ್ಕೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕಟ. ಯುವ, ರೀ ಪ್ರಾರ್ಥನಾ, ಸುಮ್ಮನೆ ತಮಾಷೆಗೆ ಹೇಳಿದೆ ಅಷ್ಟೇ. ಮಾತು ಅಂದ್ರೆ ಮಾತು, ತೀರಾ ಅಷ್ಟೊಂದು ವೀಕ್ ಮೈಂಡೆಡ್ ಅಲ್ಲ ನಾನು. ನೀವು ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ದಿನ ರಾತ್ರಿ ನನಗೀಗ ಕನಸಲ್ಲಿ ವ್ಯವಸಾಯ, ದಿನಗೂಲಿ ನೀಡುವೆಯ ನಾನಂತು ನಿರುಪಾಯ. ಮಾತನಾಡಬೇಡ ನೀನು ಈ ಕ್ಷಣ, ಪ್ರೀತಿಯಲ್ಲಿ ಬೀಳುವಾಗ ಈ ಮನ, ಮಾತಾಡಲಿ ನನ್ನ ಮೌನ. ಮನಸ್ಸಿನ ಪರಿಚಯ, ಕನಸಿನ ವಿನಿಮಯ, ಮೆಲ್ಲಗೆ ನಡೆದಿದೆ ನೀನು ಕಾಣೆಯ. ಕಾವ್ಯ, ಕಾವ್ಯ, ಇಷ್ಟು ಬೆಳಗ್ಗೆನೆ ಎಲ್ಲಿ ಹೋಗ್ಬಿಡ್ಲಿ ಅವಳು? ಕಾವ್ಯ, 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 ಎಲ್ಲೂ ಇಲ್ವಲ್ಲ. ಬೆಳಗ್ಗೆ ಎಲ್ಲಿ ಹೋಗ್ಬಿಡ್ಲಿ ಇವಳು? ಹೊರಗಡೆ ಏನಾದರೂ ಹೋದ್ಲಾ? ಅಲ್ಲ, ಹೋಗೋಳಾಗಿದ್ರೆ ಅಟ್ಲೀಸ್ಟ್ ಒಂದು ಮಾತು ಹೇಳಿ ಹೋಗ್ಬೋದಾಗಿತ್ತಲ್ವಾ? ಯಾಕೆ ಹೀಗೆ ಮಾಡಿದ್ಲಿ ಇವಳು? ಛೇ, ರಾತ್ರಿ ಮಾಡಿ ತಮಾಷೆಯಿಂದ ಏನಾದರೂ ಬೇಜಾರಾಗಿದ್ದಳೋ ಏನೋ. ಅಲ್ಲ, ಅದು ಬೇಜಾರಾಗುವಂಥ ವಿಷಯನ ತಮಾಷೆ ಥರ ತಗೋಬೇಕು ತಾನೆ? ಈ ಕಾವ್ಯ ಯಾಕೆ ಎಲ್ಲ ವಿಷಯಕ್ಕೂ ಇಷ್ಟೊಂದು ಇರಿಟೇಟ್ ಆಗ್ತಿರ್ತಾಳೆ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಫೋನ್ ಆದರೂ ತೊಗೊಂಡು ಹೋಗಿದ್ದಾಳಾ? ಮೇ ಬಿ ತೊಗೊಂಡು ಹೋಗಿದ್ದಾಳೆ ಅನ್ಸುತ್ತೆ ಸದ್ಯ. ಪಿಕ್ ಅಪ್ ದ ಫೋನ್ ಕಾವ್ಯ. ಛೇ, ಈ ಕಾವ್ಯ ಯಾವಾಗಲೂ ಹೀಗೆ ಫೋನೇ ಪಿಕ್ ಮಾಡಲ್ಲ, ಎಮರ್ಜೆನ್ಸಿ ಇದ್ದಾಗ ಕಾಲ್ ರಿಸೀವ್ ಮಾಡಲ್ಲ ಅಂತಾಳೆ. 4 ನಿಮಿಷ ನಿನ್ನ ಕಾಣದೆ ನರನಾಡಿ ಎಲ್ಲ ಕುಸಿದು ಅಟ್ಲೀಸ್ಟ್ ಗೋವಿಂದಣ್ಣಗೆ ಏನಾದರೂ ಹೇಳಿ ಹೋಗಿರ್ಬೋದಾ? ನಿಂತೋಯ್ತಲ್ಲ ಅವ್ರನ್ನೇ ಕೇಳೋಣ. ಕಣ್ಣ ಮುಂದೆ ನೀನು ಇಲ್ಲದೆ ನಾ ಇರಲಾರೆ. ಆಹಾ, ನನ್ನ ಯುವರಾಣಿ ಎಷ್ಟು ಮುದ್ದಾಗಿ ಮಲಗಿದ್ದಾರೆ. ಈ ಭೂಮಿಲಿ ಜೀವ ಇರೋ ಗೊಂಬೆ ಅಂದ್ರೆ ಅದು ನನ್ನ ಹೆಂಡತಿ ಮಾತ್ರನೇ. ಏಯ್ ಪ್ರಾರ್ಥನಾ, ಯುವ, ಏನ್ ಮಾಡ್ತಿದ್ದೀರಾ ನೀವು? ಅಯ್ಯೋ, ನಾನೇನ್ ಮಾಡ್ತಾ ಇದ್ದೆ? ನೀವು ಹೊರಳಿ ಆ ಕಡೆ ಬೀಳ್ತಾ ಇದ್ರಿ, ಅದಕ್ಕೆ ಹಿಡ್ಕೊಳಕ್ ಬಂದೆ ಅಷ್ಟೇ. ಇಲ್ಲ ಯುವ, ನಿಜ ಹೇಳಿ. ಅಯ್ಯೋ, ನಿಜವಾಗ್ಲು, ಐ ಸ್ವೇರ್. ಕಳ್ಳ ನೀವು, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ದೀರಾ? ನಾನ್ ಸುಳ್ಳು ಹೇಳದ? ಅಯ್ಯೋ ದೇವ್ರೇ. ಯುವ, ನಾಟಕ ಆಡ್ಬೇಡಿ. ನಿಮಗ್ ಸುಳ್ಳು ಹೇಳಕ್ ಬರಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಜ ಹೇಳಿ. ಆಹಾ, ನಿನ್ನೆ ತಾನೇ ನನ್ ಬಗ್ಗೆ ಅದು ಇದು ಅಂತಲ್ಲ ಅಷ್ಟೊಂದೆಲ್ಲ ಹೇಳಿದ್ರಿ. ಬೆಳಿಗ್ಗೆ ಆಗೋಷ್ಟರಲ್ಲಿ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮಂಗೂ ಸೀತೆಗೂ ಕನೆಕ್ಷನ್ ಏನು ಅಂತ ಕೇಳ್ದಂಗಾಯ್ತು. ನೋಡಿ, ನಾನು ಹಾಗಲ್ಲ ಅಡ್ವಾಂಟೇಜ್ ತೊಗೊಳ್ಳೋ ಮಗನೇ ಅಲ್ಲ.
ನಿಮಗೂ ಚೆನ್ನಾಗಿ ಗೊತ್ತು. ಇಲ್ಲ, ನೀವ್ ಅಡ್ವಾಂಟೇಜ್ ತಗೋತಿದ್ರಿ. ಅಯ್ಯೋ ಇಲ್ಲ ರೀ, ತಗೊಳ್ತಾ ಇರ್ಲಿಲ್ಲ. ಇಲ್ಲ, ನೀವ್ ಅಡ್ವಾಂಟೇಜ್ ತಗೋತಿದ್ರಿ. ಸ್ಟಾಪ್. ಸಾರಿ. ಸಾರಿ. ಅಂದ್ರೆ ನೀವ್ ಅಡ್ವಾಂಟೇಜ್ ತಗೋತಿದ್ರಿ, ಅದಕ್ಕೆ ಇವಾಗ ಸಾರಿ ಹೇಳ್ತಿದ್ದೀರಾ ಅಲ್ವಾ? ಅಯ್ಯೋ ಇಲ್ಲ ರೀ. ಅಯ್ಯೋ ನಿಮ್ಮ ಹತ್ರ ವಾದ ಯಾರು ಮಾಡ್ತಾರೆ ಅಂತ ಸಾರಿ ಕೇಳ್ದೆ ಅಷ್ಟೇ. ನಾನು ರಾತ್ರಿ ಕೆಳಗಡೆ ಮಲ್ಕೋತಾ ಇರಲ್ವಾ, ನೀವೇ ತಾನೇ ನಂಬಿಕೆ ಇದೆ ಇಲ್ಲಿ ಬಂದು ಮಲ್ಕೋ ಅಂತ ಹೇಳಿದ್ದು. ಈಗ ನೋಡಿದ್ರೆ ನನ್ ಮೇಲೆ ಅಪೋದ ಹರಿಸ್ತೀರಾ. ಛೇ. ಅಂದ್ರೆ ನೀವ್ ನಿಜವಾಗ್ಲೂ ಅಡ್ವಾಂಟೇಜ್ ತಗೋತಿರ್ಲಿಲ್ವಾ? ಇಲ್ಲ ರೀ, ಗಾಡ್ ಪ್ರಾಮಿಸ್. ಇಟ್ಸ್ ಓಕೆ, ಐ ಆಮ್ ಆಲ್ಸೋ ಸಾರಿ. ಇಟ್ಸ್ ಓಕೆ. ಸರಿ ಸರಿ, ನೀವು ಬೇಗ ಹೋಗಿ ರೆಡಿ ಆಗಿಬಿಟ್ಟು ಬನ್ನಿ, ಕಾಫಿಗೆ ಹೋಗೋಣ. ಅಡ್ವಾಂಟೇಜ್ ತಗೋತೀನಾ? ಅಡ್ವಾಂಟೇಜು ಇಷ್ಟೊಂದೆಲ್ಲ ಒಪ್ಪಿಸ್ಬೇಕಾ? ತೋರಿಸ್ತೀನಿ, ಅಡ್ವಾಂಟೇಜ್ ತಗೊಳ್ಳೋದೇನು ಅಂತ ತೋರಿಸ್ತೀನಿ. ಕೈಲಾಗದು ಎಂದು ಕೈ ಕಟ್ಟಿಕೊಳ್ಳಿದ್ದರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಗುಡ್ ಮಾರ್ನಿಂಗ್ ಗೋವಿಂದಣ್ಣ. ಓ ಗುಡ್ ಮಾರ್ನಿಂಗ್ ಸಿದ್ಧಾರ್ಥ್. ರಾತ್ರಿ ಚೆನ್ನಾಗಿ ನಿದ್ದೆ ಬಂತ? ಜಾಗ ಏನೋ ಹೊಸದಲ್ವಲ್ಲ, ನಿದ್ರೇನೋ ಚೆನ್ನಾಗಾಯ್ತು. ಕಾಫಿ ಏನಾದರೂ ಬೇಕಾಗಿತ್ತಾ? ಇಲ್ಲ ಗೋವಿಂದಣ್ಣ, ನಾನು ಬಂದಿದ್ದು ಅದಕ್ಕಲ್ಲ. ತಿಂಡಿ ಬೇಕಾಗಿತ್ತಾ? ಇಲ್ಲ, ಅದು ಕಾವ್ಯ ಬೆಳಗ್ಗೆಯಿಂದ ರೂಮಲ್ಲಿ ಕಾಣಿಸ್ತಾ ಇಲ್ಲ. ನೀವೇನಾದ್ರೂ ನೋಡಿದ್ರಾ? ಕಾಣ್ತಾ ಇಲ್ಲ ಅಂದ್ರೆ ಅನ್ಸಿದ್ದು ಅಲ್ಲೇ ಎಲ್ಲೋ ಇರಬೇಕು. ಇಲ್ಲ ಅಂದರೆ ವಾಕಿಂಗ್ ಹೋಗಿರ್ಬೇಕು. ಮೊದಲನೇ ಸರಿ ಗೋವಾಗೆ ಬಂದಾಗ ಗೋವಾ ಚೆನ್ನಾಗಿ ಪರಿಚಯ ಆಗಿರುತ್ತೆ ಕಾವಿಂಗೆ. ನೀನೇನು ಟೆನ್ಷನ್ ತಗೋಬೇಡ, ಇಲ್ಲೇ ಎಲ್ಲೋ ಹೊರಗಡೆ ಹೋಗಿರ್ತಾಳೆ, ಬಂದ್ಬಿಡ್ತಾಳೆ. ಇಲ್ಲ ಗೋವಿಂದಣ್ಣ, ಕಾವ್ಯ ಆಗ ಹೇಳ್ದೆ ಹೋಗೋಳಲ್ಲ. ಆಗ ಹೋಗೋಳಿದ್ರು ನನಗೆ ಅಥವಾ ಅಟ್ಲೀಸ್ಟ್ ನಿಮಗಾದ್ರೂ ಒಂದು ಮಾತು ಹೇಳಿ ಹೋಗ್ತಾ ಇದ್ಲು. ಅವಳು ಫೋನ್ಗೂ ಟ್ರೈ ಮಾಡ್ತಾ ಇದ್ದೀನಿ, ಪಿಕ್ ಮಾಡ್ತಾನೆ ಇಲ್ಲ ಅವಳು. ಅಂದರೆ ಕಾವ್ಯ ಏನಾದರೂ ಅಕ್ಷತನ್ ಮೀಟ್ ಮಾಡಕ್ಕೆ ಹೋದ್ಲಾ? ನನಗಂತೂ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಗೋವಿಂದಣ್ಣ. ನನಗೆ ಗೊತ್ತು ಕಾವ್ಯ ಎಲ್ಲಿಗೆ ಹೋಗಿದ್ದಾಳೆ ಅಂತ. ಎಲ್ಲಿಗೆ ಹೋಗಿದ್ದಾಳೆ? ಅದು ಅದು ಕಾವ್ಯ ನಿನ್ನ ಹಳೆ ಲವರ್ ಅಕ್ಷತ ಹುಡ್ಕೊಂಡೋಗಿದ್ದಾಳೆ ಅಂತ ಹೇಗಪ್ಪ ಹೇಳೋದು? ಈ ವಿಷಯ ಬೇರೆ ಗೊತ್ತಿಲ್ಲ, ಒಳ್ಳೆ ಪೀಕ್ಲಾಟ ಆಯ್ತಲ್ಲ, ಹೇಗೆ ಹೇಳೋದು? ಗೋವಿಂದಣ್ಣ, ಏನ್ ಯೋಚನೆ ಮಾಡ್ತಿದ್ದೀರಾ? ಗೊತ್ತಿದ್ರೆ ಹೇಳಿ, ಇಲ್ಲ ಬರೀ ನಾವೇ ಹೋಗಿ ಕರ್ಕೊಂಬರೋಣ. ಅದು ಮೊಲ್ಚೆ, ಕಾವ್ಯ ಏನಾದರೂ ಹೊರಗಡೆ ಹೋಗೋದನ್ನ ನೋಡಿದ್ಯಾ? ಹಾಂ, ಬೆಳಗ್ಗೆನೆ ಗಾಡಿ ತಗೊಂಡು ಎಲ್ಲಿಗೋ ಹೋದ್ರು. ಹೌದಾ? ಎಲ್ಲಿಗೆ ಅಂತ ಏನಾದ್ರು ಹೇಳಿದ್ಲಾ? ಇಲ್ಲ, ನಾನು ಮಾತಾಡ್ಸೋಕ್ಕೂ ಮುಂಚೆನೇ ಅವ್ರು ಹೊರಟ್ಬಿಟ್ರು. ಗೋವಿಂದಣ್ಣ, ನಿಮಗೆ ಗೊತ್ತು ಅಂತ ಹೇಳಿದ್ರಲ್ಲ, ಎಲ್ಲಿ ಹೋದ್ಲು ಅವಳು? ಅದು ಗೋವಿಂದಣ್ಣ, ನಿಮಗೆ ಗೊತ್ತು ಅಂತ ಹೇಳಿದ್ರಲ್ಲ, ಎಲ್ಲಿ ಹೋದ್ಲು ಅವಳು? ಅದು
ಕಾವ್ಯ, ಬೆಳಗ್ಗೆನೆ ಹೇಳ್ದೆ ಎಲ್ಲಿ ಹೋಗಿದ್ದೆ ನೀನು? ನನಗಂತೂ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಅಯ್ಯೋ, ಯಾಕೆಲ್ರೂ ಇಷ್ಟೊಂದು ಗಾಬರಿ ಆಗಿದ್ದೀರಾ? ನೆನ್ನೆ ಅಷ್ಟೇ ಪ್ರಾರ್ಥನಾ ಯುವ ಬಗ್ಗೆ ಮಾತಾಡಿದ್ದು ಮರ್ತು ಹೋದ್ರಾ? ಅವರಿಬ್ರು ಇಲ್ಲಿ ಖುಷಿಯಾಗಿರೋಕೆ ಅಂತ ಬಂದಿದ್ದಾರೆ. ಅವ್ರಿಗೆ ಪರಿಚಯ ಇರೋ ನಾವು ಅವ್ರ ಮೊದಲನೇ ರಾತ್ರಿಗೆ ನಾವು ರೆಡಿ ಮಾಡಿಕೊಡ್ಬೇಕಲ್ವಾ? ಅದಕ್ಕೆ ಬೇಕಾಗಿರೋದ್ನೆಲ್ಲ ನಾನು ತರಕ್ ಹೋಗಿದ್ದೆ. ಅಲ್ಲಮ್ಮ, ನೀನು ಹೋಗೋದು ಹೋದೆ, ಒಂದು ಮಾತು ನನಗೋ ಅಥವಾ ಸಿದ್ದುಗೋ ಹೇಳಿ ಹೋಗೋದಿಲ್ಲೇನು? ಪಾಪ ಸಿದ್ದು ಮುಖ ನೋಡು, ಎಷ್ಟು ಗಾಬರಿ ಆಗಿದ್ದಾನೆ. ಒಂದೇ ಸಮನೆ ನಿನ್ನ ಎಲ್ಲ ಕಡೆ ಹುಡುಕ್ತಾ ಇದ್ದ ಗೊತ್ತಾ? ಕಾವ್ಯ, ಒಂದ್ ಮಾತು ಹೇಳಿದ್ರೆ ನಾನು ನಿನ್ ಜೊತೆ ಬರ್ತಿದ್ದೆ ತಾನೆ? ನಿನ್ ಇಂಟೆನ್ಷನ್ಸ್ ಕರೆಕ್ಟ್ ಆಗೇ ಇದ್ರು ಈ ರೀತಿ ಹೇಳ್ದೆ ಕೇಳ್ದೆ ಹೋಗ್ಬೇಡ ಕಾವ್ಯ, ಪ್ಲೀಸ್. ನೀನಿಲ್ಲ ಅನ್ನೋ ಟೆನ್ಷನ್ನಲ್ಲಿ ಸಿದ್ದು ಎಷ್ಟು ಒದ್ದಾಡ್ಬಿಟ್ಟ ಗೊತ್ತೇನಮ್ಮ ನಿನಗೆ? ಸರಿ, ಇವಾಗ ನಾನು ಬಂದಲ್ಲ, ಮತ್ತ್ಯಾಕೆ ಟೆನ್ಷನು? ಬನ್ನಿ, ನಾವು ಹೋಗಿ ಇದನ್ನೆಲ್ಲ ಕೊಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಓಕೆ. ಅವರಂತೂ ತುಂಬಾ ಖುಷಿ ಆಗ್ತಾರೆ. ನನಗೆ ಅಡ್ವಾಂಟೇಜ್ ತಗೊಳ್ತೀನಿ ಅಂತ ಹೇಳ್ತೀರಾ? ಮಾಡ್ತೀನಿ ರೀ. ಅಲ್ಲಿ 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 ಇಲ್ಲಿ ಇಲ್ಲಿ ಚಟ್ಪಟ್ನ ಕೊಂಬೆಗೆ ಜೀವವು ಬರಲು ನಿನ್ನಂಗೆ ಕಾಣ್ತದೆ ನೋಡಮ್ಮಿ, ನೀ ಮುದ್ದು ಕಮ್ಮಿ. ನಮ್ ಪ್ರೀತಿ ಬೆಲ್ಲ ಕಮ್ಮಿ, ನಾವಿಬ್ರು ಯಾರಿಗ್ ಕಮ್ಮಿ. ಯುವ ಅಲ್ಲಿ ಹೋಯ್ತಾ? ಹೋಯ್ತು. ಅಡ್ವಾಂಟೇಜ್ ತಗೊಳ್ಳೋದಂದ್ರೆ ಇದು, ಅದಲ್ಲ. ಪ್ರಾರ್ಥನಾ, ಗೋವಿಂದಣ್ಣ, ಎಲ್ಲ ರೆಡಿನಾ? ಎಲ್ಲ ರೆಡಿ ಇದೆ. ಮತ್ತಿನ್ಯಾಕೆ ಲೇಟು? ಬನ್ನಿ ಹೋಗೋಣ. ಹೋಗೋಣ. ನಾವು ಈ ಥರ ಗುಂಪಾಗಿ ಸರ್ಪ್ರೈಸ್ ಕೊಡಕ್ಕೆ ಹೋದ್ರೆ ಅವರು ನಮ್ಮನ್ನು ನೋಡಿ ಶಾಕ್ ಆಗಿ ಒಂದು ದಿನ ಬೇಕಾಗುತ್ತೆ ಸುಧಾರಿಸ್ಕೊಳಕ್ಕೆ. ಖಂಡಿತ ಗೋವಿಂದಣ್ಣ. ಪಾಪ ಅವರಿಬ್ರು ತುಂಬಾ ಕಷ್ಟದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಇಲ್ಲಿರೋ ಅಷ್ಟು ದಿನ ಎಷ್ಟು ಸಾಧ್ಯನೋ ಅಷ್ಟು ಖುಷಿಯಾಗಿಟ್ಕೊಳ್ಳೋಣ. ಏನಂತೀರ ಗೋವಿಂದಣ್ಣ? ಊನಮ್ಮ, ಪ್ರೇಮಿಗಳು ಯಾವಾಗಲೂ ಖುಷಿಯಾಗಿರ್ಬೇಕು. ಅವ್ರನ್ನ ಖುಷಿಯಾಗಿಡಿಸೋದು ನಮ್ಮ ಡ್ಯೂಟಿ. ಈಗ ಅದನ್ನೇ ತಾನೇ ನಾವು ಮಾಡ್ತಾ ಇರೋದು. ನುಗ್ಗಿ ಮತ್ತೆ ಸ್ಟಾಪ್ ಸ್ಟಾಪ್ ಸ್ಟಾಪ್.
ಅವರಿಬ್ರು ನ್ಯೂ ಕಪಲ್. ನಾವೆಲ್ಲರೂ ಹೀಗೆ ಸಡನ್ ಆಗಿ ನುಗ್ಗಿದ್ರೆ ಮ್ಯಾನರ್ಲೆಸ್ ಅನ್ಕೋತಾರೆ. ಡೀಸೆಂಟ್ ಆಗಿ ಬೆಲ್ ಮಾಡಿ ಹೋಗೋಣ. ಹೌದು ಚಿಕ್ಕಪ್ಪ, ಕಾವ್ಯ ಹೇಳ್ತಿರೋದು ಸರಿ ಅನ್ಸುತ್ತೆ. ಏನ್ ಗೋವಿಂದಣ್ಣ ಇದೆಲ್ಲ? ಓಕೆ ಓಕೆ, ಏನಿದೆಲ್ಲ? ಅದನ್ನೆಲ್ಲ ಆಮೇಲೆ ಹೇಳ್ತೀವಿ. ಪ್ರಾರ್ಥನೆ ಎಲ್ಲಿ? ಒಳಗಿದ್ದಾರೆ. ಕಮಾನ್ ಗ್ಯಾಂಗ್, ಅಟ್ಯಾಕ್! ಗೋವಿಂದಣ್ಣ, ಸಿದ್ಧಾರ್ಥ್, ಏನಿದೆಲ್ಲ? ಕಾವ್ಯ, ಏನಿದೆಲ್ಲ? ಗೋವಿಂದಣ್ಣ, ಏನ್ ವಿಶೇಷ? ಏನ್ ತಗೊಂಡ್ ಬಂದಿದ್ದೀರಾ? ಹೇಳ್ತೀನಿ ತಡಿಯಪ್ಪ. ನಿನ್ಗೊಂದು ಸರ್ಪ್ರೈಸ್ ಕೊಡ್ಬೇಕು ಅಂತ ನಾವಿಲ್ಲಿಗೆ ಬಂದಿರೋದು. ಸರ್ಪ್ರೈಸಾ? ಏನು? ಅದು ಅದು ಅದೇ ಅದು ಅದು ಅದೇ ಅಲ್ಲ. ಅದು ಅಂದ್ರೆ? ಅದೇ 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 ಅಲ್ಲ. ಅದೇ ಅದು ಅಂದ್ರೆ ಏನ್ ಗೋವಿಂದಣ್ಣ? ಹೋಗಪ್ಪ, ನನಗೆ ನಾಚಿಕೆ ಆಗುತ್ತೆ. ಗೋವಿಂದಣ್ಣ, ನೀವೇನ್ ಹಚ್ಕೋತಿದ್ದೀರಾ? ನಾನೇನು ಆ ವಿಷಯದಲ್ಲಿ ಎಲ್ಲರೂ ನಾಚ್ಕೊಳ್ಳೋದೆ. ನನ್ನ ಕೈಲಿ ಆಗಲ್ಲಪ್ಪ. ಸಿದ್ಧಾರ್ಥ್, ನೀನೇ ಹೇಳ್ಬಿಡಪ್ಪ. ಗೋವಿಂದಣ್ಣ ನನ್ನನ್ನು ತಗ್ಲಾಕ್ಸಿದ್ರ? ಸಿಡ್, ಏನದು? ಹಾ ಅದು ಅದು ಹಾ ಅದು ಅಲ್ಲಿ ಅದು ಅದು ಅದೇನಂದ್ರೆ ಅದು ಹಾ ಇಂಥ ವಿಷಯ ಎಲ್ಲ ಕಾವ್ಯಂಗೆ ಸರಿ. ಕಾವ್ಯ, ನೀನೇ ಹೇಳ್ಬಿಡು. ಅಯ್ಯೋ, ನಾಚ್ಕೋಬೇಕಾಗಿರೋದು ಅವರಿಬ್ರು. ನೀವಿಬ್ರು ಹೀಗೆ ನಾಚ್ಕೋತಿದ್ದೀರಲ್ಲ. ಸರಿ, ನೇರವಾಗಿ ನಾನೇ ಹೇಳ್ಬಿಡ್ತೀನಿ. ಮದುವೆ ಆಗಿ ನೀವಿಬ್ರು ಇಲ್ಲಿ ಖುಷಿಯಾಗಿರೋಕೆ ಅಂತ ಬಂದಿದ್ದೀರಾ. ಇಲ್ಲಿರೋ ಪ್ರತಿ ಕ್ಷಣ ಕೂಡ ನೀವಿಬ್ರು ಎಂಜಾಯ್ ಮಾಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್. ಆ ಕ್ಷಣಗಳನ್ನ ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಮಾಡಬೇಕು ಅಂತ ನಾವೆಲ್ಲರೂ ಒಂದು ತೀರ್ಮಾನ ಮಾಡಿದೀವಿ. ಏನ್ ತೀರ್ಮಾನ ಕಾವ್ಯ? ಅದೇ ನಿಮ್ಮ ಹನಿಮೂನ್. ಯುವ, ಅಲ್ಲೇನು ನೋಡ್ತಾ ಇದೀಯಾ? ಇಲ್ಲಿ ನೋಡು. ನಮ್ಮ ಕಾವ್ಯ ಹೇಳ್ದಂಗೆ ನಿಮ್ಮ ಖುಷಿಗೋಸ್ಕರ ಈ ಅರೇಂಜ್ಮೆಂಟ್ಸ್ನೆಲ್ಲ ಮಾಡ್ಕೊಂಬಂದಿದ್ದೀವಿ. ಓ, ಖುಷಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗದೆ ನಿಂತ್ಕೊಂಡ್ಬಿಟ್ರ? ಅದು ಹಾಗಲ್ಲ ಗೋವಿಂದಣ್ಣ. ಯಾಕೆ ಪ್ರಾರ್ಥನಾ ಡಲ್ ಆದೆ? ಏನಾದರೂ ಹೇಳಬೇಕು ಅಂತಿದ್ರೆ ಹೇಳು. ಅದು ಐಮ್ ಸಾರಿ ಕಾವ್ಯ. ನೀವೆಲ್ಲ ಎಷ್ಟು ಖುಷಿಯಿಂದ ಇದನ್ನೆಲ್ಲ ಅರೇಂಜ್ ಮಾಡ್ತಿದ್ದೀರಾ. ಆದ್ರೆ ಇದ್ಯಾವುದಕ್ಕೂ ನನ್ನ ಮನಸ್ಸು ಒಪ್ತಿಲ್ಲ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ನಿರ್ಧಾರ? ನಿಮ್ಮನ್ ಕೇಳ್ದೆ ನಾನು ಒಬ್ಳೇ ಈ ನಿರ್ಧಾರ ಮಾಡ್ಬಿಟ್ಟೆ. ನಿಮ್ಗೆ ಈ ನಿರ್ಧಾರದಿಂದ ನೋವಾಗ್ಬೋದು, ಆದ್ರೆ ನಮ್ ಕುಟುಂಬಕ್ಕೋಸ್ಕರ ನಾವಿದನ್ ಮಾಡ್ಲೇಬೇಕು ಯುವ. ಏನು? ಈ ಹನಿಮೂನ್ನ ಸ್ವಲ್ಪ ದಿನ ಮುಂದೆ ಹಾಕೊಂಡ್ವಾ? ನನಗೆ ಗೊತ್ತು, ನಾನೀಗ ಹೇಳ್ತಿರೋದ್ರಿಂದ ನಿಮ್ಮೆಲ್ಲರಿಗೂ ಬೇಜಾರಾಗ್ತಿದೆ. ಆದ್ರೆ ಏನ್ ಮಾಡ್ಲಿ,
ಮನ್ಸಲ್ಲೊಂದು ಹೊರಗಡೆ ಒಂದು ತೋರಿಸ್ಕೊಂಡು ನನ್ನ ಕೈಲಿ ಇರಕ್ಕಾಗಲ್ಲ. ನನ್ನ ಮನ್ಸಿಗೆ ಏನ್ ಅನ್ಸುತ್ತೋ ಅದನ್ನ ನೇರವಾಗಿ ಹೇಳ್ತೀನಿ. ಯುವ ಸಿಕ್ಕಿದ್ದು ನನ್ 7 ಜನ್ಮದ ಪುಣ್ಯ. ನಾವು ಎಷ್ಟೆಲ್ಲ ಕನಸು ಕಟ್ಕೊಂಡು ಮದ್ವೆ ಆಗ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಎಲ್ಲರ ವಿರೋಧದ ಮಧ್ಯೆ ನಾವು ಮದ್ವೆ ಆಗ್ಬೇಕಾಯ್ತು. ಈ ಮದ್ವೆಯಿಂದ ಮನೇಲಿ ಯಾರಿಗೂ ಖುಷಿ ಇಲ್ಲ, ನೆಮ್ಮದಿ ಇಲ್ಲ. ಈ ಕಾರ್ಯ ಅಪ್ಪನ ಮನೇಲಿ ಅವ್ರ ಆಶೀರ್ವಾದದಿಂದ ಆಗ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಎಲ್ರಿಗೂ ನೋವು ಕೊಟ್ಟೆ. ಮದ್ವೆ ಏನೋ ಆಗ್ಬಿಟ್ವಿ. ಈಗ ಈ ಶಾಸ್ತ್ರ ಅವರಿಂದ ದೂರದಲ್ಲಾಗೋದಕ್ಕೆ ನನಗೆ ಮನ್ಸಾಗ್ತಿಲ್ಲ. ಲೈಫ್ ಅಂದ್ರೇ ಹಾಗೆ ಅಲ್ವಾ ಪ್ರಾರ್ಥನಾ? ನಾವು ಅಂದ್ಕೊಳ್ಳೋದೇ ಒಂದು, ಅದಾಗೋದೇ ಇನ್ನೊಂದು. ಹಾಗಂತ ಆಗೋ ಕಾರ್ಯಗಳನ್ನ ಮುಂದೆ ಉಟ್ಕೊಂಡು ಹೋಗೋದ್ರಿಂದ ಯಾವುದು ಸರಿ ಹೋಗಲ್ಲ ಅಲ್ವಾ? ಓಕೆ, ಮನೆಯವರಿಲ್ಲ ಅಂತ ನೀವು ಇವತ್ತು ಕಾರ್ಯ ಬೇಡ ಅಂತ ಹೇಳ್ತಿದ್ದೀರಾ. ಅವತ್ ಮದ್ವೆಲ್ ಮದ್ವೆನೇ ಬೇಡ ಅಂತ ಹೇಳ್ತಿದ್ರು. ನೀವಿಬ್ರು ಮತ್ತೆ ಯಾಕೆ ಒಂದಾಗಿದ್ದೀರಾ? ದೂರ ಆಗ್ಬೋದಿತ್ತು ತಾನೆ? ನಾನು ನನ್ನ ಪ್ರಾಣ ಬೇಕಾದ್ರೂ ದೂರ ಮಾಡ್ಕೋತೀನಿ ಸೇಟ್, ಆದ್ರೆ ಪ್ರಾರ್ಥನಲ್ಲ. ನಾನು ನನ್ನ ಪ್ರಾಣ ಬೇಕಾದ್ರೂ ದೂರ ಮಾಡ್ಕೋತೀನಿ ಸೇಟ್, ಆದ್ರೆ ಪ್ರಾರ್ಥನಲ್ಲ. ನಿನ್ನ ಮಾತನ್ನ ನಾನು ಒಪ್ಕೋತೀನಮ್ಮ. ಆದರೆ ನನ್ನ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ, ಕೇಳ್ತೀಯಾ? ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋಕೆ ಹೊರಟಿರೋ ಎಷ್ಟೋ ಪ್ರೇಮಿಗಳನ್ನ ಮನೆಯವರು ವಿರೋಧಿಸಿದ್ದಾರೆ. ಈ ವಿಷಯದಲ್ಲಿ ಜಗಳ ಹೊಡೆದಾಟಗಳಾಗಿದೆ. ಊರೂರು ಕತ್ತಿ ಮಸ್ತು ಕೊಲೆಗಳೇ ಆಗಿದೆ. ಏನೇ ಆದರೂ ಹೋರಾಡಿ ಗೆದ್ದು ಮದುವೆ ಆಗಿ ಖುಷಿಯಾಗಿರೋರು ಇದ್ದಾರೆ. ಹಾಗೆ ಗೆದ್ದಿರೋರೆಲ್ಲ ತಾವು ಕಳ್ಕೊಂಡಿರೋ ಕುಟುಂಬನೆಲ್ಲ ಮತ್ತೆ ಸೇರೋದೆ ಅವ್ರ ಪ್ರೀತಿಗೆ ಸಾಕ್ಷಿಯಾಗಿ ಹುಟ್ಟೋ ಒಂದು ಮಗುವಿನಿಂದ. ಹೌದಮ್ಮ, ಒಂದು ಹೊಸ ಜೀವಕ್ಕೆ ಹಳೆ ದ್ವೇಷ, ಕೋಪ, ಮನಸ್ತಾಪನ ಒಂದೇ ಕ್ಷಣಕ್ಕೆ ಮರೆಸೋ ಶಕ್ತಿ ಇದೆ. ಆ ದೇವರೇ ತಾನೇ ಬದಲಾಗಿ ಈ ಭೂಮಿಗೆ ಎರಡೂ ಕುಟುಂಬಗಳನ್ನ ಒಂದು ಮಾಡಕ್ಕೆ ಮಗುವಿನ ರೂಪದಲ್ಲಿ ಬಂದಿರ್ತಾನೆ. ಆಗಷ್ಟೇ ಪ್ರಪಂಚ ನೋಡೋ ಆ ಮಗು ಯಾವ ಕಲ್ಮಶ ಇಲ್ಲದೆ ನಗ್ತಾ ಇದ್ರೆ ಎಂಥ ಕಲ್ಲು ಹೃದಯನೂ ಕರಗ್ಬಿಡುತ್ತಮ್ಮ. ಅಂಬೆಗಾಲಿಟ್ಕೊಂಡು ತೊದಲ್ಕೊಂಡು ನಿಮ್ಮಪ್ಪನ ತಾತ ಅಂದಾಗ ನಿನ್ನ ಮೇಲೆ ಯಾವ ಕೋಪನೂ ಉಳಿಯಲ್ಲಮ್ಮ.
ಮಾತು 100% ಸತ್ಯ ಗೋವಿಂದಣ್ಣ. ಇಷ್ಟೇ ನಮ್ಮ ಜೀವನ. ಕಷ್ಟ ಸುಖ ನೋವು ನಲಿವು ಏನೇ ಬಂದರೂ ನಿಲ್ಲಬಾರ್ದು, ಮುಂದೆ ಸಾಗ್ತಾ ಇರಬೇಕು. ಆಗಲೇ ಜೀವನದ ಹೊಸ ಮಜಲುಗಳು ಪರಿಚಯ ಆಗೋದು. ಸಿಕ್ಕಿದ್ದನ್ನ ಕಳ್ಕೋಬಾರ್ದು. ಕಳ್ಕೊಳ್ಳೋ ಆಗಿದ್ರೆ ದಕ್ಕಿಸ್ಕೊಳಕ್ ಹೋರಾಟನೇ ಮಾಡಬಾರ್ದು. ನೀವು ಹೋರಾಡಿದ್ದೀರಾ, ಅದರಲ್ಲಿ ಗೆದ್ದು ಇದ್ದೀರಾ. ಇನ್ನೂ ಮನಸ್ಸುಗಳನ್ನ ಗೆಲ್ಲಬೇಕು ಅಂದ್ರೆ ನಿಮ್ಮ ಪ್ರೀತಿ ಸಂಕೇತವಾಗಿ ಒಂದು ಮಗು ಹುಟ್ಟಬೇಕು. ಗೋವಿಂದಣ್ಣ, ನಮಗ್ ಮಗುವಾದ್ರೆ ಅಪ್ಪ ಸರಿ ಹೋಗ್ತಾರ? ನನ್ ಜೊತೆ ಖುಷಿಯಾಗಿ ಮಾತಾಡ್ತಾರ? ಖಂಡಿತ ನಮ್ಮ ನನ್ನ ಮಾತು ನಂಬು. ಎಂಥ ದ್ವೇಷ ಇದ್ರೂ ಒಂದು ಕ್ಷಣಕ್ಕೆ ನಾಶ ಮಾಡೋ ಶಕ್ತಿ ಇರೋದು ಮಕ್ಕಳಿಗೆ ಮಾತ್ರ. ಪ್ರಾರ್ಥನಾ, ಪ್ಲೀಸ್ ಒಪ್ಕೋ. ನಿನ್ನ ಆಸೆ ಪ್ರಕಾರನೇ ನಾನೇ ನಿಮ್ಮ ಅಪ್ಪನ ಸ್ಥಾನದಲ್ಲಿ ನಿಂತು ಈ ಶಾಸ್ತ್ರ ಮಾಡಿಕೊಡ್ತೀನಿ. ಸಂತೋಷನೇನಮ್ಮ? ಗೋವಿಂದಣ್ಣ, ಅಪ್ಪನಿಗೆ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರೇನಮ್ಮ? ಅಳಬಾರ್ದು. ಏನ್ ನಡೀರಪ್ಪ, ಏನ್ ಎಲ್ಲ ಸೆಂಟಿಮೆಂಟ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದೀರಲ್ಲ. ನಡೀರಿ, ತುಂಬಾ ಕೆಲಸ ಇದೆ. ಬನ್ನಿ ಬನ್ನಿ. ನಡಿ ಸಿದ್ದು, ನಡಿಪ್ಪ. ಕಾವ್ಯ, ನಿಂತ್ಕೋ. ನೆನ್ನೆ ಪ್ಲಾನ್ ಮಾಡಿಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಎಲ್ಲಿಗೆ? ನಾನು ಹೇಳಿದ್ನಲ್ಲ ಸಿದ್ಧಾರ್ಥವ್ರೆ, ಅದು ನಿಮ್ಗೆ ಸರ್ಪ್ರೈಸ್ ಅಂತ. ನಾನು ಹೇಳ್ತೀನಿ, ನೀವು ಸುಮ್ಮನೆ ನನ್ನ ಜೊತೆಗೆ ಬನ್ನಿ. ನಾನು ಎಲ್ಗೂ ಬರಲ್ಲ. ನಾನು ನೋಡ್ತಾನೆ ಇದ್ದೀನಿ. ನಿನ್ನೆಯಿಂದ ಹೇಳ್ತೀನಿ ಅಂತ ಸತಾಯಿಸ್ತಾನೆ ಇದೆಯಾ? ಈಗ ನೋಡಿದ್ರೆ ಸರ್ಪ್ರೈಸ್ ಅಂತ ಹೇಳ್ತಾ ಇದೀಯಾ? ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಸಿದ್ಧಾರ್ಥ್ ಅವರೇ, ಪ್ಲೀಸ್, ಇನ್ ಸ್ವಲ್ಪ ಹೊತ್ತಷ್ಟೇ ಎಲ್ಲ ವಿಷಯನೂ ನಿಮ್ಗೆ ಗೊತ್ತಾಗುತ್ತೆ. ಹಠ ಮಾಡಬೇಡಿ, ಪ್ಲೀಸ್ ನನ್ನ ಜೊತೆಗೆ ಬನ್ನಿ. ನಾನು ಎಲ್ಗೂ ಬರಲ್ಲ ಕಾವ್ಯ, ನನಗೆ ವಿಷಯ ಗೊತ್ತಾಗ್ಬೇಕು.
ಕಾವ್ಯ, ಯಾಕಮ್ಮ, ಯಾಕಷ್ಟು ಕಷ್ಟಪಡ್ತಾ ಇದೀಯಾ? ಸಿದ್ಧಾರ್ಥ್ ಕೇಳ್ತಾ ಇದ್ದಾನಲ್ಲ, ಎಲ್ಲ ಹೇಳ್ಬಿಡು. ನೀನ್ ತಗೊಂಡಿರೋ ನಿರ್ಧಾರ ಸರಿ ಇದೆ ಅಂದಮೇಲೆ ಹೇಳಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಈಗಲ್ದೆ ಹೋದ್ರು ಆಮೇಲೆ ಆದ್ರೂ ಗೊತ್ತಾಗ್ಲೇಬೇಕಲ್ಲ. ಅದನ್ನ ಈಗಲೇ ಹೇಳ್ಬಿಡು. ಬೆಳಗ್ಗೆ ಎಲ್ಲೋಗಿದ್ದೆ, ಈಗ ಎಲ್ಲೂ ಕರ್ಕೊಂಡು ಹೋಗ್ತಾ ಇದೀಯಾ? ಸಿದ್ಧಾರ್ಥ ಹತ್ರ ಭಾಷೆ ತಗೊಂಡು ಈಗ ಯಾಕೆ ಗೋವಾಕ್ಕೆ ಕರ್ಕೊಂಬಂದಿದ್ಯಾ? ಹೇಳ್ಬಿಡಮ್ಮ, ಎಲ್ಲ ಹೇಳ್ಬಿಡು. ಗೋವಿಂದಣ್ಣ, ಏನ್ ಹೇಳ್ತಾ ಇದ್ದೀರಾ? ಏನ್ ನಡೀತಾ ಇದೆ ಇಲ್ಲಿ? ಅಂದ್ರೆ ಕಾವ್ಯನ ನೀಲ್ ಯಾಕೆ ಕರ್ಕೊಂಬಂದಿದ್ದಾಳೆ ಅನ್ನೋ ವಿಷಯ ನಿಮ್ಗೂ ಗೊತ್ತಾ? ಕಾವ್ಯ ಬೆಳಗ್ಗೆ ಎಲ್ಲಿಗೆ ಹೋಗಿದ್ಲು? ಈಗೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾಳೆ? ಓ ಗಾಡ್, ನನ್ಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಏನ್ ನಡೀತಾ ಇದೆ ಇಲ್ಲಿ? ನೋಡಿದ್ಯಾ ಕಾವ್ಯ, ನೀನಿಗೆ ಮುಚ್ಚಿಟ್ಟಷ್ಟು ಎಷ್ಟು ಸ್ಟ್ರೆಸ್ ಆಗಿದ್ದಾನೆ ಅಂತ. ಪಾಪ, ನಿನಗೂ ನೀನು ಮಾಡ್ತಾ ಇರೋ ಕೆಲಸ ಹೇಳ್ಕೊಳಕ್ಕೆ ಕಷ್ಟ ಆಗ್ತಾ ಇದೆಯಲ್ಲ. ಸರಿ, ನಾನೇ ಎಲ್ಲ ವಿಷಯ ಹೇಳ್ಬಿಡ್ತೀನಮ್ಮ. ಗೋವಿಂದಣ್ಣ, ಬೇಡ ಗೋವಿಂದಣ್ಣ, ಪ್ಲೀಸ್. ನಾನೇ ಟೈಮ್ ನೋಡ್ಕೊಂಡು ಎಲ್ಲನೂ ಹೇಳ್ತೀನಿ. ಪ್ಲೀಸ್, ನೀವೊಂದು ಸ್ವಲ್ಪ ಸುಮ್ಮನೆ ಇರಿ. ಇಲ್ಲಮ್ಮ, ನೀವಿಬ್ರು ಒಳಗಡೆ ನೋವು ತಿಂತಾ ಇರೋದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ. ನನಗೂ ರಮ್ಮಿಗೂ ಮಕ್ಕಳಿಲ್ಲ. ಆದರೆ ನಿಮ್ಮನ್ನು ಯಾವಾಗ ನೋಡಿದ್ನೋ ನಿಮ್ಮನ್ನೇ ನನ್ನ ಮಕ್ಕಳು ಅಂದ್ಕೊಂಡಿದ್ದೀನಮ್ಮ. ನೀನಿಷ್ಟು ಸಂಕಟ ಪಡೋದನ್ನ ಒಬ್ಬ ತಂದೆ ಸ್ಥಾನದಲ್ಲಿ ನೋಡಿಕೊಂಡು ಸುಮ್ಮನಿರಕ್ಕೆ ಮನ್ಸು ಒಪ್ತಾ ಇಲ್ಲಮ್ಮ. ಏನೇ ಆದರೂ ಪರವಾಗಿಲ್ಲ, ನೀನು ಅನ್ಕೊಂಡಿದ್ದಾದ್ರೂ ಆಗದೆ ಹೋದ್ರೂ ನೀನು ಸಿದ್ದು ಚೆನ್ನಾಗಿರ್ಬೇಕು. ಸಿದ್ದು, ಕಾವ್ಯ ನಿನ್ನ ಹತ್ರ ಭಾಷೆ ತಗೊಂಡು ಗೋವಾಕ್ಕೆ ಕರ್ಕೊಂಬಂದಿದ್ದು ಅಕ್ಷತನ್ ಮೀಟ್ ಮಾಡ್ಸಕ್ಕೆ. ನೀವು ಅವ್ರನ್ನ ಎಷ್ಟು ಪ್ರೀತಿಸ್ತಿದ್ರಿ? ಕಾವ್ಯ, ಪ್ಲೀಸ್ ಇದನ್ನ ಇಲ್ಲಿಗೆ ಬಿಟ್ಬಿಡು. ನೀನ್ ಅವಳ ಬಗ್ಗೆ ತಿಳ್ಕೋಬೇಕು ಅಂದೆ ನಾನೆಲ್ಲ ಹೇಳ್ಕೊಂಡಿದ್ದೀನಿ. ಕ್ವೆಶ್ಚನ್ ಟ್ವಿಸ್ಟ್ ಮಾಡಿ ಯಾಕೆ ರೀತಿ ನನ್ನ ಕೇಳ್ತಾ ಇದೀಯಾ? ನನಗ್ ಬೇಕು, ನಾನೀಗ ಪೂರ್ತಿ ತಿಳ್ಕೊಳ್ಳೇಬೇಕು. ಪ್ಲೀಸ್ ಹೇಳಿ, ಕಂಪ್ಲೀಟ್ ಮಾಡಿ. ಅದ್ ಸರಿ, ಸಡನ್ ಆಗಿ ಯಾಕೆ ನನ್ನ ಕತೆ ಕೇಳಬೇಕು ಅಂತ ಅನ್ಕೊಂಡೆ? ನಿಮ್ಮ ಅಕ್ಷತಾ ಲವ್ ಸ್ಟೋರಿ ಕೇಳಬೇಕು ಅಂತ ನನಗೆ ತುಂಬಾ ಕುತೂಹಲ ಇತ್ತು, ಅದಕ್ಕೆ ಕೇಳಿದೆ ಅಷ್ಟೇ. ಅಷ್ಟೇನಾ? ಓ, ಅವತ್ತು ಹೊರಗಡೆ ಶಾಪಿಂಗ್ ಹೋದಾಗ ಅಕ್ಷತಾ ನೋಡ್ದಾಗಿಂದ ನೀನ್ ಬದಲಾಗಿದ್ಯಾ ಅಲ್ವಾ? ನನ್ನ ಎದೆಯಲಿ ಇಟ್ಟ ನಾಲ್ಕು ಹೆಜ್ಜೆಯ ಗುರುತು ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು. ನಿನ್ನ ಮನಸ್ಸಿನ ನೆನಪಿನ ಅರಮನೆ ಚಾವಡಿಯಿಂದ ಕಳಿಸಿ ಬಿಡು.